ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಬೆಳ್ಳೂರು ಹೋಬಳಿಯ ಗಡಿಗ್ರಾಮ ಸಿದ್ದಾಪುರ ಪಾಳ್ಯದ ಗ್ರಾಮದ ಕೂಗಳತೆ ದೂರದಲ್ಲಿರುವ ಪ್ರಮುಖ 3 ಲಿಂಕ್ ರಸ್ತೆಯ ಎಡ ಮತ್ತು ಬಲಬದಿಯಲ್ಲಿ ಬೃಹತ್ ಮುಳ್ಳಿನ ಮೆಳೆಗಳು ಬೆಳೆದುಕೊಂಡಿದ್ದು ಸಂಚಾರಕ್ಕೆ ಅವ್ಯವಸ್ಥೆ ಉಂಟು ಮಾಡಿದೆ ಹಾಗೂ ಈ ಪೊದೆಗಳು ಚಿರತೆಗಳ ವಾಸಸ್ಥಾನವಾಗಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ರಸ್ತೆ ಬದಿಯಲ್ಲಿರುವ ಮೆಳೆಗಳನ್ನು ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಬೆಳ್ಳೂರು ಕ್ರಾಸ್ ಬಳಿ ಇರುವ ಹೇಮಾವತಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಕಚೇರಿಗೆ ಮನವಿ ಮಾಡಿಕೊಂಡರು. ಸೋಂಬೇರಿ ಅಧಿಕಾರಿಗಳು ಗಮನ ಹರಿಸಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ತಾವೇ ಸ್ವಚ್ಛಗೊಳಿಸಿಕೊಂಡು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ. ಇದನ್ನ ಅಧಿಕಾರಿಗಳಿಗೆ ಹೋಗಿ ಎಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಬಂದಾಯ್ತು. ಅದು ಮೊದಲೊಂದು ಗಿಡ ಕೀಳಿಸಿ ಆಫೀಸಲ್ಲಿ ಒಂದು 10-20 ಸಾವಿರ ದುಡ್ಡಿಲ್ವ ಗಿಡ ಕೀಳ್ಸೋಕ್ಕೆ ಅಂತ ಹೇಳಿ ಬಂದಾಯಿತು. ಅವ್ರು ಯಾರೂ ಅದನ್ನು ಗಣನೆಗೂ ತಾಳಲಿಲ್ಲ. ನೀವು ಯಾವ ಊರು ಅಂತಲೂ ಕೇಳಲಿಲ್ಲ. ಹಾಂ ಅಂತ ಅಂದರು. ಅವರವು ಕಣ್ಣು ಇಲ್ಲಿಲ್ಲ. ಎಲ್ಲ ಈ ಚೆಕ್ ಡ್ಯಾಮ್ಗಳು ಅಂಥವು ಈ ಮಣ್ಣರ್ಚವು ಎಂಬ್ಯಾಕ್ಮೆಂಟ್ ಹೊಡಿಯೋವು ಇಂಥವು ಯಾವು ಈಗ ಟೆಂಡರ್ ತಗೊಂಡಿರ್ತಾರೆ. ಅವ್ರದ್ದು ಬಿಲ್ ಬರ್ಕೊಡೋದು ಬಿಟ್ಬಿಟ್ರೆ ಇನ್ನೇನಿಲ್ಲ. ಬಿಲ್ ಬರೆದ್ಬಿಟ್ಟು ಪಾತ್ರೆ ಇಟ್ಕೊಂಡು ನಿಂತ್ಬಿಡ್ತಾರೆ. ಎಲ್ಲಿ ವರ್ಷ ಬರ್ತದೆ ಎಷ್ಟೊತ್ತಿ ಬರ್ತದೆ ಅಂತ ಜೋಲ್ ಸುರ್ಸ್ಕೊಂಡು ನಿಂತಿರ್ತಾರೆ. ಅಂಥ ಇಂಜಿನಿಯರ್ಸ್ ಇಲ್ಲಿರೋರು. ಅವ್ನು ಯಾರೋ ರಾಜಗೌಡ ಅಂತ ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವನಿಗೆ 3 ಸತಿ ಹೋಗಿ ಹೇಳಿದ್ದೀವಿ. ಅವನಿಗೆ ಲೆಕ್ಕವೇ ಇಲ್ಲ. ಅವನೇನಿಲ್ಲ, ಬರೀ ಯಾವ 50% ದುಡ್ಡು ಉಳಿತವೆ ಅವನಿಗೆ ಬರ್ಕೊಟ್ಬಿಟ್ಟು ಇವು ಪಾತ್ರೆ ಹಿಡ್ಗೆ ಎಷ್ಟೊತ್ತಿ ಬರ್ತದೆ ಅಂತ ಪಾತ್ರೆ ಹಿಡ್ಕೊಂಡು ನಿಂತ್ಕೊತಾರೆ. ನಿದ್ದಾರಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ಸು ಎಲ್ಲ ದುಡ್ಡಿಗೆ ಬಿಟ್ರೆ ಇನ್ನೇನು ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆಯಲ್ಲಿ ಯಾರೂ ಇಲ್ಲಿಲ್ಲ. ಯಾರು ಕಾಂಟ್ರಾಕ್ಟ್ರು ದುಡ್ಡು ಬರ್ತದೆ ಅಂತ ಎಷ್ಟೊತ್ತಿ ಕೀಳೋಣ ಅನ್ನೋದು ಅಂದ್ಬಿಟ್ರೆ ಇನ್ನೇನು ಬೇರೆ ವಿಚಾರವೇ ಇಲ್ಲ. ತೀರಾ ರೋಡೇ ಕಾಣ್ತಿರ್ಲಿಲ್ವಲ್ಲ, ಮುಚ್ಚ ಹೋಗಿದ್ದು ರೋಡು, ಗಿಡ ಮೆಳೆ ಬೆಳ್ಕೊಂಡು ಅಂಥವ ಸೈಡಲ್ಲಿ ನೋಡಿ ಇಲ್ಲ ಏಕವ ಅವ್ರ ಕೈಲಿ ಉಜ್ಜಿ ರಿಕ್ವೆಸ್ಟ್ ಮಾಡಿ ಉಜ್ಜಿ ಸ್ವಲ್ಪ ತಿರ್ಗಾಡಂಗೆ ಮಾಡಿದ್ದೀವಿ. ಆದರೂ ಏನಿಲ್ಲ. ಈಗ ಮಳೆ ಬಿದ್ದುಬಿಟ್ರೆ ಸೊಯ್ಯಿನ ರೋಡಿಗೆ ಬಂದುಬಿಡ್ತವೆ. ಬೇಸಿಗೆಲ್ಲ ಹಿಂಗೆ ಬೆಳ್ಕೊಂಡವು ಇಲ್ಲ ಅವೇ ಅಂತ ಅಂದರೆ ರೋಡ್ ಕಾಣ್ದಂಗೆ ಅಂದರೆ ಮಳೆಗಾಲದಲ್ಲಿ ಎಷ್ಟರ ಮಟ್ಟಿಗೆ ಬರ್ಬೋದವು? ಯಾವನಿಗೂ ಅರಿವಿಲ್ವಾ? ಎಷ್ಟು ಹೇಳಿದ್ದೀವಿ ಅಂದರೆ ಎಲ್ಲ ಇಂಜಿನಿಯರ್ಸ್ಗೂ ಸಿಕ್ತರಿಗೆಲ್ಲ ಹೇಳಿದ್ದೀವಿ. ಯಾರಿಗೆ ಹೇಳಬೇಕು ಇದನ್ನ? ಒಂದು ಗಿಡ ಮೇಳೆ ಬೆಳ್ಸೋಕ್ಕೆ ಯೋಗ್ಯತೆ ಇಲ್ಲ. ಇದ್ರಲ್ಲಿ ದುಡ್ಡಿಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಇದಕ್ಕೆ ಯಾರು ತಲೆದಂಡ ಇದಕ್ಕೆ? ಬೆಳ್ಳೂರು ಹೋಬಳಿಯ ಸಿದ್ದಾಪುರ ಪಾಳ್ಯ ಗ್ರಾಮದ ಮೂಲಕ ತುರುವೇಕೆರೆ, ಮಾಯಸಂದ್ರ ಮತ್ತು ಕದಬಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವಂತೆ ಪ್ರಮುಖ 3 ಲಿಂಕ್ ರಸ್ತೆಯನ್ನು ಮಾಜಿ ಶಾಸಕ ಸುರೇಶ್ ಗೌಡ ಅವಧಿಯಲ್ಲಿ 4 ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿತ್ತು. ಈ ಪ್ರಮುಖ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ವಾಹನಗಳು, ಡೈರಿಗೆ ಹಾಲು ಹಾಕಲು ರೈತರು, ಸುತ್ತಮುತ್ತಲ ಗ್ರಾಮದ ಜನರು ವ್ಯವಸಾಯ ಮಾಡಲು ಜಮೀನಿಗೆ ಇದೇ ರಸ್ತೆ ಮೂಲಕ ಹಾದು ಹೋಗುತ್ತಾರೆ. ಮುಳ್ಳಿನ ಮೆಳೆಗಳು ಬೃಹತಾಕಾರದಲ್ಲಿ ಬೆಳೆದಿದ್ದು ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯವಿಸಿರುವ ಅಧಿಕಾರಿಗಳಿಗೆ ಮುಖಂಡರಾದ ರಘುರವರು ತರಾಟೆಗೆ ತೆಗೆದುಕೊಂಡರು. ಇದು ಸಿದ್ದಾಪುರ ಪಾಳ್ಯ, ಇದು ಗಡಿ ಭಾಗ, ನಾಗಮಂಗಲ ತಾಲೂಕು. ಇಲ್ಲಿ ಸಿದ್ದಾಪುರ ಪಾಳ್ಯದಿಂದ ಇಲ್ಲಿಗೆ ಲಿಂಕ್ ರೋಡ್. ಇದು ಒಂದು ತುರುವೇಕೆರೆ ಮತ್ತು ಕದಬಳ್ಳಿಗೆ ಲಿಂಕ್ ಆಗೋ ರೋಡು. ಇಲ್ಲಿ 2019ರಲ್ಲಿ ವರ್ಗೇರಳ್ಳಿ ಮಾರ್ಗ ತುರುವೇಕೆರೆಗೆ ಲಿಂಕ್ ಆಗೋದೊಂದು ರಸ್ತೆ, ಮತ್ತು ಇಲ್ಲಿ ಕದಬಳ್ಳಿಗೆ ಲಿಂಕ್ ಆಗೋದೊಂದು ರಸ್ತೆ, ಮಾಯಸಂದ್ರಕ್ಕೊಂದು ಲಿಂಕ್ ಆಗೋ ರಸ್ತೆ. ಇವು ಒಂದು 2-3 ರಸ್ತೆ ಭಾಳ ನೆನಗುದ್ದಿ ಬಿದ್ದಿದ್ದು. 2018-19ರಲ್ಲಿ ಸುರೇಶ್ ಗೌಡ್ರ ಕಾಲದಲ್ಲಿ ಇವು ಎಲ್ಲ ಈ ಅಕ್ಕಪಕ್ಕ ಹಳ್ಳಿಯರೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು 3-4 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಎಲ್ಲ ಲಿಂಕ್ ರೋಡ್ಗಳನ್ನೆಲ್ಲ ಮಾಡಿಸಿದ್ರು ಈ ಗ್ರಾಮಕ್ಕೆ. ಈ ಗ್ರಾಮದ ಮುಖಾಂತರ ಮತ್ತು ಬೆಳ್ಳೂರಿಗೆ ಲಿಂಕ್ ಆಗೋ ರೋಡ್ಗಳು ಇವೆಲ್ಲ ತುರುವೇಕೆರೆ, ಮಾಯಸಂದ್ರದ ಮುಖಾಂತರ. ಇದು 2018-19ರಲ್ಲಿ ರಸ್ತೆ ಮಾಡಿ ಆದಮೇಲೆ ಇಲ್ಲೇನಾಗಿದೆ, ಇದು ಮೇಯ್ನ್ ಕೆನಾಲ್ ಮುಖಾಂತರ ಹೋಗುತ್ತೆ. ಇರಿಗೇಷನಲ್ಲಿ ಮಾಡಿದ್ದು ಮೇಯ್ನ್ ಕೆನಾಲ್ ಮುಖಾಂತರ ಹೋಗೋ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಒಂದು ರೋಡ್ಗೆ ಬರ್ದಂಗೆ ಈ ಗಿಡ ಮೆಳೆಗಳು ಬೆಳ್ಕೊಂಡವೆ. ಯಾವುದೋ ಪುಣ್ಯಾತ್ಮ ಯಾರೋ ತುರುವೇಕೆರೆ ಡಿಪೋದಿಂದ ಒಂದು ಮಕ್ಳಿಗೆ ಸ್ಕೂಲ್ಗೆ ಅಂತ ಒಂದು 2 ಬಸ್ ಹಾಕ್ಯವ್ರಿಗೆ. ಆ ಬಸ್ಗಳು ಬರೋಕ್ಕೂ ಕಷ್ಟ ಆಗಿದೆ. ಎಲ್ಲ ಉಜ್ಜುತ್ತವೆ, ಕಾರ್ಗಳಿಗೆ ಉಜ್ಜುತ್ತವೆ. ಆಮೇಲೆ ಕೆಲವರು ಎಷ್ಟೋ ಜನ ಈ ನಮ್ಮ ಸಿದ್ದಾಪುರ ಪಾಳ್ಯ ಗ್ರಾಮಕ್ಕೆ ಈ ತುರುವೇಕೆರೆ ತಾಲೂಕು ಭಾಗದಿಂದ ಬರ್ತಕ್ಕಂಥ ಹಾಲು ಹಾಕವು ಅಷ್ಟು ಮೆಳೆ ಒಳಗೆ ಆ ಕಡೆ ಬರೋರು ಈ ಕಡೆ ಬರೋರು ಕಾಣ್ದಲ್ಲೇ ಬಿದ್ದು ಪಾಪ ಈ ಮುಸುಡಿ ಎಲ್ಲ ಕಿತ್ಕೊಂಡು ಹೊಂಟೋಗವೆ. ಇಲ್ಲಿ ಚಿರತೆದೇ ಮೇಯ್ನ್ ಅವಳಿ ಇರೋದೇ ಚಿರತೆ. ಇಲ್ಲಿ ಹಗಲೊತ್ತೆ ಚಿರತೆ ಕಾಣಿಸ್ಕೊತಾವೆ. ಈಗ ಮೆಳೆ ಬೆಳ್ಕೊಂಡು ಕೂತ್ಕೊಂಡ್ಮೇಲೆ ಮೆಳೆ ಒಳಗೆ ಚಿರತೆ ಹಗಲೊತ್ತೆ ಸೇರ್ಕೊಂಡು ಈ ರೋಡಲ್ಲಿ ಸಾಯಂಕಾಲ 5 ಗಂಟೆ ಮೇಲೆ ಬೆಳ್ಳೂರು ಕ್ರಾಸ್ ಬಳಿ ಇರುವ ಹೇಮಾವತಿ ಇಲಾಖೆಯಲ್ಲಿ ರಾಜೇಗೌಡ ಮತ್ತು ನವೀನ್ ಎಂಬ ಸೋಂಬೇರಿ ಅಧಿಕಾರಿಗಳು ಇದ್ದು ಯಾವುದೇ ಪ್ರಯೋಜನ ಇರುವುದಿಲ್ಲ. ಈ ವ್ಯಕ್ತಿಗಳು ದೊಡ್ಡ ಗುತ್ತಿಗೆದಾರರ ಕಾಮಗಾರಿಗಳು, ಉತ್ತಮ ಹಣ ಉಳಿತಾಯ ಆಗುವ ಕಳಪೆ ಕಾಮಗಾರಿ ಮಾಡಲು ಸರ್ಕಾರದಿಂದ ಯಾರು ಹಣ ಬಿಡುಗಡೆ ಮಾಡಿಸಿಕೊಂಡು ಬರುತ್ತಾರೆ ಎಂಬುದನ್ನು ಕಾದು ಕುಳಿತಿರುತ್ತಾರೆ. ಜನಸಾಮಾನ್ಯ ರೈತರ ಕೆಲಸಗಳಿಗೆ ಕಡೆಗಣಿಸುತ್ತಾರೆ.
ಬೇಳೂರು ಹೋಬಳಿಯಲ್ಲಿ ಕಳಪೆ ಕಾಮಗಾರಿಗಳನ್ನು ಮಾಡಿಕೊಂಡು ಟೆಂಡರ್ದಾರರಿಗೆ ಬಿಲ್ ಬರೆದುಕೊಂಡು ತಾವು ಕೂಡ ಸಮೃದ್ಧಿಯಾಗಿ ಲಂಚದ ಹಣ ತಿಂದು ಭ್ರಷ್ಟ ಅಧಿಕಾರಿಗಳು ಇನ್ನಾದರೂ ಕೂಡ ತಮ್ಮ ಇಲಾಖೆ ನಿರ್ಮಿಸುವ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಎಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಆರೋಪ ಮಾಡಿದರು. ಆಗೈತೆ. ಆಮೇಲೆ ಈ ನಮ್ಮೂರಿನಲ್ಲಿ ಎಲ್ಲರೂ ಹೋಗಿ ಎಲ್ಲ ಒಂದು ರಿಕ್ವೆಸ್ಟು ಮಾಡಿದ್ದೀವಿ. ಹೇಮಾವತಿ ಇಂಜಿನಿಯರ್ ಯಾರು ರಾಜೇಗೌಡ ಅಂತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವನು ಇಲ್ಲಿರೋ ಇಂಜಿನಿಯರ್ಗಳೆಲ್ಲ ಎಂಥರು ಅಂತಂದರೆ ಕೋಟ್ಯಾಂತರ ರೂಪಾಯಿ ಯಾವ್ದಾರ 50% ದುಡ್ಡು ಹೊಳೆಯವು LOC ತರೋದನ್ನೇ ಈ ಜೊಲ್ ಸುರಿಸ್ಕೊಂಡು ಕಾಯ್ತಾ ಇರ್ತಾರೆ. ಇಂಥದ್ದು ಒಂದು 25,000 ಆಫೀಸ್ ಮೇಂಟೆನೆನ್ಸಲ್ಲಿ ದುಡ್ಡು ಸಿಕ್ಕಿದ್ರು ದುಡ್ಡಲ್ಲಿ ಒಂದಿಷ್ಟು ಗಿಡ ಕೀಳೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. 4 ಸತಿ ಹೇಳಿದ್ರು ಈ ಕಡೆಗೆ ತಿರುಗೂ ನೋಡೋದಿಲ್ಲ ಅವರು. ಎಲ್ಲಿ ದುಡ್ಡು ಬರ್ತದೆ ಅದು ನೋಡ್ತಾವ್ರೆ. ಯಾರೋ ಒಬ್ಬ ರಾಜೇಗೌಡ ಅಂತ ಯಾರೋ ಒಬ್ಬ ಚಂಗುಲಿ ಹಾಕ್ಯವ್ರು ಇಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಅವ್ನು ದುಡ್ಡು ಬಿಟ್ರೆ ಇನ್ನೇನು ಕಾಯಕ್ಕಲ್ಲ ಅವನು. ಇನ್ನು ಅದರಿಂದ ಕೇಳಾರೆಲ್ಲ ಬೇಕಾದಷ್ಟನ್ನೆಲ್ಲ ಪಾತ್ರೆನೇ ಇಟ್ಕೊಂಡು ನಿಂತ್ಬಿಡ್ತಾರೆ ಕಾಂಟ್ರಾಕ್ಟರ್ ತವ. ಪಾತ್ರೆ ಒಂದಿಲ್ಲ ಅವ್ರಿಗೆ ಅಷ್ಟೇ, ಇನ್ನೇನು ಸೇಮ್ ಭಿಕ್ಷುಕ್ರೆ ಅವರು. ಸುಮಾರು ಜನ ಅವರೇ ಎಲ್ಲರೂ ಆ ಥರ ಆಗಿದೆ. ಇದು ಒಂದು ಎಲ್ಲರಿಗೂ ಹೇಳಿದ್ದೀನಿ, ಹೋಗಿ ಎಲ್ಲರೂ ಸಿಗ್ತಾರಲ್ಲ ಹೇಳವ್ರೆ. ಹೇಳಿದ್ರು ಒಂದು ಅಟ್ಲೀಸ್ಟು ಪುಣ್ಯಾತ್ಮ ಯಾರೋ ರೋಡ್ ಮಾಡ್ಯವನೇ ಅಷ್ಟು ಗ್ರಾಂಟ್ ಕೊಟ್ರೆ ಒಂದು 25,000 ರೂಪಾಯಿ ಅವಲ್ಲಿ ಆಫೀಸಲ್ಲಿ ದುಡ್ಡಿಲ್ವೇನ್ರಿ, ಯಾತ್ಯಾತ್ಕೋ ದುಡ್ಡು ಬಳಸ್ತಾರೆ, ಎಮರ್ಜೆನ್ಸಿಗೆ ದುಡ್ಡಿಲ್ವೇನ್ರಿ. ಇಲ್ಲಿ ಚಿರತೆ ಸೇರ್ಕೊಂಡು ಮನೆ ಎಷ್ಟು ದನ ಕರ ಎಲ್ಲ ತಿಂದಾಕಿವೆ, ನಾಯಿ ತಿಂತವೆ, ಊರೊಳಗೆ ಸಾಕಿದ ನಾಯಿಗಳು ತಿಂತವೆ, ಎಲ್ಲ ಇಷ್ಟೆಲ್ಲ ಆಗೈತೆ. ಯಾರಿಗೂ ಅರಿವಿಲ್ಲ, ಹೇಳಿದರೆ ತಿಕ್ಕು ಒರೆಸ್ಕೊಂಡು ಹೋಯ್ತಾರೆ ಹಿಂಗೆ. ಇದು ಹೇಮಾವತಿ ನಮ್ಮ ಬೆಳ್ಳೂರು ಕ್ರಾಸ್ ಸಬ್ ಡಿವಿಷನ್ನಿಗೆ ಸೇರೋದಿದ್ದು. ಆ ಕಾಲದಲ್ಲಿ 2018-19 ಇದೊಂದು ಹೊರಗೆರಳ್ಳಿಗೆ ಲಿಂಕ್ ಆಗೋದು, ಮಾಯಸಂದ್ರಕ್ಕೆ ಲಿಂಕ್ ಆಗೋದು, 3-4 ಕೋಟಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರು ಇದನ್ನ. ಇದು ಮೇಯ್ನ್ ಎಸೆನ್ಷಿಯಲು. ಇಲ್ಲಿಂದ ಹೋದರೆ ತುರುವೇಕೆರೆಗೆ ಲಿಂಕ್ ಆಗೋ ರೋಡು, ಮತ್ತು ಇದು ಕದಬೆಳ್ಳಿಗೆ ಲಿಂಕ್ ಆಗುತ್ತೆ ಈ ರೋಡು. ಭಾಳ ವೆಹಿಕಲ್ಸ್ ಓಡಾಡ್ತವೆ ಇಲ್ಲಿ. ಅಟ್ಲೀಸ್ಟು ಒಂದು ಗಿಡನೇ ಕಿತ್ತಿಲ್ಲ, ಎಲ್ಲ ರೋಡಿಗೆ ಬೆಳ್ಕೊಂಬಂದವೆ. ಯಾರಿಗಳು ನಫ್ಲಾಡ್ಸೋರು, ಏನಕ್ಕೂ ಪ್ರಯೋಜನ ಇಲ್ಲ. ಅವ್ನು ಯಾರು ಹೇಳಿದ್ರೆ ಅಟ್ಲೀಸ್ಟು ಏನಾಗಿದೆ ಅಂತ ನೋಡೋವಷ್ಟು ಸೌಜನ್ಯನೂ ಇಲ್ಲ. ಅವರು ಏನು ಹೇಳ್ತಾರೆ ಗೊತ್ತಾ, ಅವ್ರು ಹೇಳೋ ಲೆಕ್ಕನೇ ಬೇರೆ. ಯಾರಿಗೆ ಹೇಳ್ತೀರಿ ಹೇಳ್ಕೊ ಹೋಗ್ರಿ ಅಂತಾರೆ. ನಮ್ಮ ಹತ್ರ ಏನು ಕಿತ್ಕೊತೀರ ಅನ್ನೋ ಲೆಕ್ಕಕ್ಕೆ ಒಟ್ಟಿನಲ್ಲಿ ಮುಂದೆ ಹಾ ಅಂತ ಅಂತಾರೆ. ಹಿಂದೆ ಇದು ಯಾವುದೋ ಬಂದಿತ್ತು ಅನ್ನಂಗೆ ಲೆಕ್ಕ ಇಲ್ದಂಗೆ ಮಾತಾಡ್ತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.